ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಎಲ್ಲರೂ ನಾನು ಫಸ್ಟ್ ಹೇಳೋದು ಏನಂದರೆ, ಎಲ್ಲರೂ ತುಂಬ ಹುಷಾರಾಗಿರಿ. ಈಗ ಯೂಟ್ಯೂಬಲ್ಲಿ ಏನೇನೋ ನಡೀತಾ ಇದೆ. ಸೊ ಏನಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಏನು ಮಾಡಬೇಕಂದ್ರೆ, ಜಸ್ಟ್ ಕಿವಿ ಕೊಟ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ ಆ್ಯಂಡ್ ಕಣ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಏನೇನು ಪಾಯಿಂಟ್ಸ್ ನಾನು ಹೇಳ್ತಾ ಇದ್ದೀನಿ, ಏನೇನೆಲ್ಲ ಸ್ಕ್ಯಾಮ್ ನಡೀತಿದೆ ಯೂಟ್ಯೂಬಲ್ಲಿ ಅಂತ. ಓಕೆನಾ ಗೈಸ್? ಆ್ಯಂಡ್ ನಿನ್ನೆ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಇವ್ರಿಗೆ ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫುಲ್ ಸಪೋರ್ಟ್ನ ಕೊಡಿ. ಓಕೆನಾ? ಇದೇ ಥರ ನಿಮ್ಮ ಚಾನಲ್ ಏನಾದರೂ ಪ್ರಮೋಟ್ ಮಾಡಬೇಕಂದ್ರೆ ಪ್ಲೀಸ್ ಫಸ್ಟ್ ಕಮೆಂಟ್ನ ಮಾಡಿ. ಯಾರು ಕಮೆಂಟ್ ಫಸ್ಟ್ ಮಾಡಿರ್ತೀರ ಅವ್ರ ಚಾನಲ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಮೋಟ್ ಮಾಡ್ತೀನಿ. ಓಕೆನಾ ಗೈಸ್? ಆ್ಯಂಡ್ ಹಾಂ ಗೈಸ್, ನಾನು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಕ್ರೈಮ್ ಸ್ಟೋರಿ ವೀಡಿಯೋಸ್ನ ನಾನು ಮಾಡ್ತೀನಿ ಅಂತ ನಾನು ಹೇಳಿದ್ನಲ್ಲ. ಸೊ ನನ್ನ ಚಾನಲ್ದು ಇಲ್ಲಿ ನೇಮ್ ಹಾಕ್ತಾ ಇದ್ದೀನಿ. ಈ ಚಾನಲ್ ನಂದು, ನಾನು ಈಗೀಗ ಸ್ಟಾರ್ಟ್ ಮಾಡಿರೋದು. ಸೊ ಯಾರೆಲ್ಲ ನೋಡಿಲ್ಲ ಹೋಗ್ಬಿಟ್ಟು ನೋಡಿಬಿಟ್ಟು ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ನ ಮಾಡಿ. ಆ್ಯಂಡ್ ಒಳ್ಳೊಳ್ಳೆ ಕ್ರೈಮ್ ಸ್ಟೋರೀಸ್ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಓಕೆನಾ ಗೈಸ್? ಸೊ ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಫಸ್ಟು ನಾನು ಹೇಳೋದಾದರೆ, ಕೆಲವೊಬ್ರು ಏನು ಮಾಡ್ತಾರೆ, ಹೆಲ್ಪ್ ಅನ್ನೋ ಹೆಸರಲ್ಲಿ ಕೆಲವೊಬ್ರದ್ದು ಈಗ ತುಂಬ ನ್ಯೂ ಯೂಟ್ಯೂಬರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರಿಗೆ ಗೊತ್ತಿರಲ್ಲ, ಆ್ಯಡ್ಸೆನ್ಸ್ ಅವ್ರದ್ದು ಸ್ಟಕ್ ಆಗಿರುತ್ತೆ, ಏನಾದರೂ ಆಗಿರುತ್ತೆ. ಸೊ ಕೆಲವೊಬ್ರು ಏನಿರ್ತಾರೆ, ಸ್ಮಾರ್ಟ್ ಟೈಪಿಂದ ಯೋಚನೆ ಮಾಡಿ ಏನು ಮಾಡ್ತಾರೆ, ಅವ್ರದ್ದು ಏನಿರುತ್ತೆ, ಆ್ಯಡ್ಸೆನ್ಸು ನಿಮ್ಮದು ಪ್ರಾಬ್ಲಮ್ ಆಗಿದೆಯಾ, ಬನ್ನಿ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಆ್ಯಂಡ್ ಬನ್ನಿ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ ಅಂತ ಕೆಲವೊಬ್ಬರು ಸ್ಕ್ಯಾಮರ್ಸ್ ಏನು ಮಾಡ್ತಾರೆ, ನಿಮ್ಮ ಹತ್ರ ಕೇಳ್ತಾರೆ. ಸೊ ನಿಮ್ಮ ಹತ್ರ ಮೆಸೇಜ್ ಮಾಡ್ತಾ ಏನು ಕೇಳ್ತಾರೆ ಅಂದರೆ, ಅವರು ನಿಮ್ಮ ID ಮತ್ತು ಪಾಸ್ವರ್ಡ್ನ ಕೊಡಿ ಅಂತ ಕೇಳ್ತಾರೆ. ನಾನು ನಿಮ್ಮ ಆ್ಯಡ್ಸೆನ್ಸ್ನ ನಾನೇ ಸರಿ ಮಾಡಿಕೊಡ್ತೀನಿ, ನಾನೇ ಕ್ರಿಯೇಟ್ ಮಾಡಿಕೊಡ್ತೀನಿ ಆ್ಯಂಡ್ ಎಲ್ಲ ಬರೋ ಹಾಗೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ Gmail ID ಏನಿರುತ್ತೆ ಅದು ಮತ್ತು ನಿಮ್ಮ ಪಾಸ್ವರ್ಡ್ ಏನಿರುತ್ತೆ ಅದನ್ನೆಲ್ಲ ಕೇಳ್ತಾರೆ. ನೀವು ಏನು ಮಾಡ್ತೀರಾ, ಬ್ಲೈಂಡಾಗಿ ನಂಬಿಟ್ಟು ಏನು ಮಾಡ್ತೀರಾ, ಕೊಟ್ಟುಬಿಡ್ತೀರಾ ID ಆ್ಯಂಡ್ ಪಾಸ್ವರ್ಡು. ಕೊಟ್ಟಾದ್ಮೇಲೆ ಏನಾಗುತ್ತೆ, ನಿಮ್ಮದು ಹ್ಯಾಕ್. ಸೊ ಏನು ಮಾಡ್ತಾರೆ ಹ್ಯಾಕರ್ಸು, ನೀವು ಇದೆಲ್ಲ ಮಾಡಿದಾಗ ಅವರು ಹ್ಯಾಕ್ ಮಾಡಿಬಿಡ್ತಾರೆ. ನಿಮ್ಮದು ಏನು ಅಕೌಂಟ್ ಇದೆ ಅದನ್ನು ಹ್ಯಾಕ್ ಮಾಡಿಬಿಡ್ತಾರೆ. ಬಟ್ ನಿಮಗೆ ಇದೆಲ್ಲ ಸರಿ ಗೊತ್ತಾಗಲ್ಲ ನಿಮಗೆ ಹ್ಯಾಕ್ ಮಾಡಿದಾರಾ ಇಲ್ವಾ ಅಂತ. ಸೊ ಎಲ್ಲ ಸರಿಯೇ ಇರುತ್ತೆ. ನಿಮ್ಮ ID ಕೊಟ್ಬಿಡ್ತಾರೆ, ಪಾಸ್ವರ್ಡ್ನು ಕೊಟ್ಬಿಡ್ತಾರೆ, ನೋಡಿ ನಾನು ಸರಿ ಮಾಡಿಕೊಟ್ಟೆ ಅಂತಲೂ ನಿಮಗೆ ಟ್ರಸ್ಟ್ನ ತೊಗೊಬಂದು ಕೊಟ್ಬಿಡ್ತಾರೆ. ಹಿಂಗೆ ನಿಮಗೆ ಟ್ರಸ್ಟ್ ಬರೋ ಹಾಗೆ ಮಾಡ್ತಾರೆ. ಸೊ ಹಾಗೆ ಏನಾಗುತ್ತೆ, ನಿಮ್ಮದು ಪರವಾಗಿಲ್ಲ ಇದು ಮಾಡಿದ್ದಾರೆ, ನಂದು ಸರಿಯಾಗಿದೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಸ್ವಲ್ಪ ದುಡ್ಡು ನೀವು ಕೊಡ್ಬೋದು ಅವ್ರಿಗೆ. ಇಲ್ಲ ಕೊಡ್ತೀರ 1000 ಈ ಥರ 2000 ಏನಾದರೂ ಕೊಡ್ಬೋದು. ಕೇಳ್ತಾರೆ, ಆ ಥರ ಕೇಳಿದಾಗ ದುಡ್ಡು ಕೊಟ್ಟು ನನಗೆ ಸರಿ ಮಾಡಿಕೊಟ್ಟಿದ್ದಾರೆ, ಸೊ ಇದು ಏನು ಪ್ರಾಬ್ಲಮ್ ಇಲ್ಲ. ಆಗ ನಿಮಗೆ ಒಂದು ಸ್ವಲ್ಪ ಟ್ರಸ್ಟ್ ಆಗುತ್ತೆ. ನೀವೇನು ಮಾಡ್ತೀರಾ, ಅವ್ರಿಗೆ ವಾಪಸ್ಸು ನಿಮಗೆ ಕೊಟ್ಟಾಗ ID ಪಾಸ್ವರ್ಡ್ ಕೊಟ್ಟಾಗ ಏನಾಗುತ್ತೆ, ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಕೋತೀರಾ, ಎಲ್ಲ ಸರಿ ಇದೆ ಅನ್ನೋ ಅನ್ಕೋತೀರಾ. ಆಗೇನಾಗುತ್ತೆ, ನಿಮ್ಮದು ಡಾಲರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು $200, $300, $400 ಆ ಥರ ಆದಮೇಲೆ ಏನಾಗುತ್ತೆ, ಬೈ ಚಾನ್ಸ್ ಆಗಕ್ಕೆ ಸ್ಟಾರ್ಟ್ ಆದರೆ ನಿಮ್ಮ YT ಸ್ಟುಡಿಯೋದಲ್ಲಿ ನಿಮ್ಮ ಅರ್ನಿಂಗ್ ತೋರಿಸುತ್ತೆ. ಬಟ್ ನಿಮ್ಮ ಆ್ಯಡ್ಸೆನ್ಸಲ್ಲಿ ನಿಮ್ಮ ಅರ್ನಿಂಗು ತೋರಿಸಲ್ಲ. ಅರ್ನಿಂಗ್ ಅವ್ರು ತಗೋತಾ ಇರ್ತಾರೆ. ಸೊ ಈ ಥರ ಹ್ಯಾಕ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಯಾರೇ ಆಗಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಲೈಕ್ ನಿಮ್ಮ ಇನ್ಸ್ಟಾಗ್ರಾಮ್ ಸರಿ ಮಾಡಿಕೊಡ್ತೀನಿ, ನಿಮ್ಮ ಫೇಸ್ಬುಕ್ ಸರಿ ಮಾಡಿಕೊಡ್ತೀನಿ, ನಿಮ್ಮ ಯೂಟ್ಯೂಬ್ ಸರಿ ಮಾಡಿಕೊಡ್ತೀನಿ, ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅಂತ ಕೇಳಿ, ನಿಮ್ಮ ID ಪಾಸ್ವರ್ಡ್ ಏನಾದರೂ ಕೇಳಿ ಮರ್ತುಬಿಟ್ಟು ಕೊಡೋಕ್ಕೆ ಹೋಗಬೇಡಿ. ಓಕೆನಾ? ಇನ್ನೂ ಕೆಲವೊಬ್ರು ಇರ್ತಾರೆ, ಜೆನ್ಯೂನಾಗಿ ವರ್ಕ್ ಮಾಡ್ತಾರೆ, ಜೆನ್ಯೂನಾಗಿಯೇ ಹೆಲ್ಪ್ ನಿಮಗೆ ಮಾಡಬೇಕು ಅಂದ್ಕೊಂಡಿರ್ತಾರೆ, ಇಲ್ಲ ಫ್ರೀಯಾಗೂ ಕೆಲವೊಬ್ರು ಹೆಲ್ಪ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಸ್ವಲ್ಪ ಅಮೌಂಟ್ನು ತಗೊಂಡು ಹೆಲ್ಪ್ ಮಾಡ್ತಾರೆ. ಸೊ ಈ ಕಂಡೀಷನಲ್ಲಿ ನೀವು ಏನು ಮಾಡಬೇಕಂದ್ರೆ, ಯೋಚನೆನ ಮಾಡಬೇಕು ಕರೆಕ್ಟಾಗಿ. ಅವ್ರ ಜೊತೆ ವಾಟ್ಸಪ್ಪಲ್ಲಿ ಮಾತಾಡಬೇಕು, ಅವ್ರ ಜೊತೆ ವಾಟ್ಸಪ್ಪಲ್ಲೂ ನೀವು ಕಾಂಟೆಂಟ್ನ ಮಾಡ್ಬೋದು. ಓಕೆನಾ? ಸೊ ಆಗ ಮಾಡಿಬಿಟ್ಟು ಅವ್ರ ಜೊತೆ ವೀಡಿಯೋ ಕಾಲಲ್ಲೆಲ್ಲ ಮಾತಾಡಿ ಆಮೇಲೆ ಬೇಕಿದ್ರೆ ನೀವು ನಿಮ್ಮ ID ಪಾಸ್ವರ್ಡ್ನ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇನ್ ಕೇಸ್ ಆ ಥರ ಏನು ಮಾಡಿಲ್ಲ, ಏನು ಮೆಸೇಜ್ ಏನು ಮಾಡದೆ ಡೈರೆಕ್ಟ್ಲಿ ನೀವು ಆ್ಯಡ್ಸೆನ್ಸ್ ಅಕೌಂಟು ಮತ್ತು ನಿಮ್ಮದು ಏನು ಪಾಸ್ವರ್ಡ್ ಇದೆ ಅದು ನೀವೇನಾದರೂ ಕೊಟ್ಟರೆ ನಿಮ್ಮ ಅಕೌಂಟ್ 100% ಹ್ಯಾಕ್ ಮಾಡ್ತಾರೆ. ಅದು ನಿಮಗೆ ಗೊತ್ತು ಆಗಲ್ಲ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ. ಓಕೆನಾ? ಆ ಥರ ಹ್ಯಾಕ್ ಮಾಡ್ತಾ ಇದ್ದಾರೆ. ಆ ಥರ ಸ್ಕ್ಯಾಮರ್ಸ್ ಈಗ ಯೂಟ್ಯೂಬಲ್ಲಿ ಬಂದಿದ್ದಾರೆ. ಸೊ ಅವೇರ್ ಮಾಡೋದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ID ಆ್ಯಂಡ್ ಪಾಸ್ವರ್ಡ್ನ ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ.
ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ನಿಮಗೆ ಅಂತೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರ ಜೊತೆ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ತೊಗೊಳ್ಳಿ, ಎಲ್ಲ ತೊಗೊಳ್ಳಿ. ಬಟ್ ಡೈರೆಕ್ಟಾಗಿ ಏನೂ ಕೊಡೋದಕ್ಕೆ ಹೋಗಬೇಡಿ, ಓಕೆನಾ. ಇದರಿಂದ ಅವರು ಹ್ಯಾಕ್ ಮಾಡಿದಾರೋ ಇಲ್ವಾ ಅಂತಲೂ ನಿಮಗೆ ಗೊತ್ತೂ ಆಗಲ್ಲ ಆ್ಯಂಡ್ ನಿಮ್ಮ ಅರ್ನಿಂಗ್ಸು ನಿಮಗೆ ಸಿಗಲ್ಲ. ಅಷ್ಟೇ ಎಲ್ಲ ನೀವು ಯೂಟ್ಯೂಬೆಲ್ಲ ಮಾಡಿದ್ದು ವೇಸ್ಟು. ಆ್ಯಂಡ್ ಅವ್ರಿಗೆ ಅರ್ನಿಂಗ್ ನಿಮ್ಮದೆಲ್ಲ ಏನು ಅರ್ನಿಂಗ್ ಎಲ್ಲ ಬಂದಿತ್ತು ಆ ಅರ್ನಿಂಗ್ ಎಲ್ಲ ಹ್ಯಾಕರ್ಗೆ ಸಿಗುತ್ತೆ, ಓಕೆನಾ. ಸೊ ಇದೆಲ್ಲ ಆಲ್ರೆಡಿ ತುಂಬ ಜನ ಜೊತೆ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಿಮಗೆ ವಿಡಿಯೋನ ಮಾಡಿದ್ದೀನಿ, ಓಕೆನಾ ಗೈಸ್. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.